ಮಾಮ, ನಮ್ ಕೊಲೀಗ್ಸ್ ಎಲ್ಲ ಪ್ರಾಣ ತೆಗಿತಿದಾರ ಗೊತ್ತಾ? ಸರಿ, ನೀನ್ ಕೊಡ್ಸು. ನಾನ್ ಕೊಡ್ಸೋ ಹಾಗಿದ್ರೆ ನಿಮ್ಮನ್ನ ಯಾಕೆ ಕೇಳ್ತಿದ್ದೆ? ನೀವು ಬರ್ಬೇಕು. ನಾನ್ ಯಾಕಲ್ಲಿ? ಯಾಕೆ ಅಂದ್ರೆ ನೀವ್ ನನ್ ಗಂಡ, ಅದಕ್ಕೆ. ಸರಿ, ನಾನ್ ಬರ್ತೀನಿ. ನಿಮ್ ಫ್ರೆಂಡ್ಸ್ ಬರಲ್ವಾ? ಫ್ರೆಂಡ್ಸ್ಗೆಲ್ಲ ಯಾವತ್ತೋ ಪಾರ್ಟಿ ಕೊಟ್ಟಾಗಿದೆ. ನಾನಿಲ್ದೆ ಪಾರ್ಟಿನಾ? ನೀನಿದ್ ಏನ್ ಮಾಡ್ತಿದ್ದೆ ಅಲ್ಲಿ? ಯಾಕೆ ನಿಮ್ ಸ್ನೇಹಿತರಿಗೆ ನಿಮ್ ಹೆಂಡತಿನ ಪರಿಚಯ ಮಾಡ್ಸಲ್ವಾ? ಸುಮ್ನೆ ನಿಂಗೆ ಯಾಕೆ ತೊಂದ್ರೆ? ಒಂದು ಸಂತೋಷ ಸುದ್ದಿ, ಒಂದು ಸಿಹಿ ತಿಂಡಿನ ಹಂಚ್ಕೊಂಡ್ ತಿಂದ್ರೆ ತೊಂದ್ರೆ ಏನ್ರಿ ಬಂತು? ಬೆಳಗ್ಗೆಯಿಂದ ರಾತ್ರಿವರೆಗೂ ಕಷ್ಟಪಟ್ಟು ದುಡಿತೀಯ, ಒಂದೇ ಸಮ ನಿಂತು ಪಾಠ ಹೇಳ್ತೀಯ. ನಿಂತು ನಿಂತು ಈ ಕಾಲುಗಳು ನೋವಾಗಿರ್ಬೇಕಲ್ಲ, ಅದಕ್ಕೆ ರೆಸ್ಟ್ ಬೇಕು. ಬರ್ದು ಬರ್ದು ಈ ಕೈಗಳು ನೋವಾಗಿರ್ಬೇಕಲ್ಲ, ನೋಡಿ ನೋಡಿ ಈ ಕಣ್ಗಳು ಮಂಕಾಗಿರ್ಬೇಕಲ್ಲ, ಮಾತಾಡಿ ಮಾತಾಡಿ ಈ ಬಾಯಿ ಒಣಗೋಗಿರ್ಬೇಕಲ್ಲ. ಸರಿ, ನಾ ಪಾರ್ಟಿ ಬರ್ತೇನೆ. That's like a good boy. Only takari food. No running food. No flying food. ಅಂದ್ರೆ ಮೀನು ಇಲ್ಲ, ಕೋಳಿ ಇಲ್ಲ, ನಥಿಂಗ್. ರೇ ಇಂಗ್ಲಿಷು, ನಿನ್ ಕದಿಯಕ್ ಬೇರೆ ಜಾಗ ಇರ್ಲಿಲ್ವಾ? ವಾಟ್ ಕತೆ? ಏನ್ ಕತೆ? ಇದನ್ನ ನೈಸ್ ಫುಡ್. ಯು ಟೇಕ್. No fish. Where is Kshama? Getting late. Oh, so grateful. Your marriage, we eat. Thank you, sir. ಏನ್ರಿ ಮಿಸ್ಟರ್ ನಿಮ್ ಯಜಮಾನ್ರು ಬರ್ಲೇ ಇಲ್ಲ? ಏನಪ್ಪ? What makes late? Your husband, I don't know. ನೈಟ್ ಡ್ಯೂಟಿ ಅಂತ ಹೇಳ್ತಾ ಇದ್ರು. ಲೇಟ್ ಆಗಿರ್ಬೇಕು. Night duty? Out-house and in-house? ಇನ್ನು ಏನಾದ್ರೂ ತಿಂತೀಯಾ? ಬೇಡ, ಥ್ಯಾಂಕ್ಸ್. ಬೇರೆ ಬಿಲ್ ಪ್ಲೀಸ್. ಬೇರೆ ಇಮಿಡಿಯೇಟ್ ಪ್ಲೀಸ್ ಬಿಲ್. ಪಾರ್ಟಿ ತುಂಬಾ ಗ್ರ್ಯಾಂಡ್ ಆಗಿತ್ತಲ್ಲ, ಐಟಮ್ಸ್ ಎಲ್ಲ ಬಹಳ ಚೆನ್ನಾಗಿತ್ತು. ಪಾಠ ಡೆಲಿಷಿಯಸ್ ಆಗಿದೆ. ಇಲ್ಲಿ ನಾಳೆ ನೋಡೋಣ. ಕ್ಷಮಾ. ಬಾಯ್ ಕ್ಷಮಾ. ಥ್ಯಾಂಕ್ ಯು. ನೈಸ್ ಪಾರ್ಟಿ. ಶಲ್ ಐ ಡ್ರಾಪ್ ಯು? ನಾನು ಆ ಕಡೆಗೆ ಹೋಗ್ತಾ ಇದ್ದೀನಿ. ಮಿಸ್ಟರ್ ಮಾಳಿಗೆ, ನಿಮ್ ಮನೆ ಇರೋದು ಮಹಾಲಕ್ಷ್ಮಿ ಲೇಔಟ್, ಅವ್ರ ಮನೆ ಇರೋದು ಕುಮಾರ ಪಾರ್ಕ್ ಈಸ್ಟ್. ಹೆಂಗಾಗತ್ರಿ ಸಿಂಕ್? ಐ ಹ್ಯಾವ್ ಸಮ್ ವರ್ಕ್ ಇನ್ ಕುಮಾರ ಪಾರ್ಕ್ ಅಲ್ಲಿ. ನೈಟ್ ಡ್ಯೂಟಿನ ನಿಮ್ದು? ಓ ರೀ, ಜಿಯೋಗ್ರಫಿ ಇಷ್ಟನ್ ಕರ್ಕೊಂಡು ಮನೆಗೆ ಹೋಗ್ರಿ. ನಾಳೆ ಬೆಳಗ್ಗೆ ಬೇಗ ಬಂದು ನಾನು ಇಂಗ್ಲಿಷ್ ಕ್ಲಾಸ್ ತಗೊಳ್ಳಿ. ಗೋಯ್. ಓಕೆ. ವಾಟ್ ಕ್ಷಮಾ? ನನಗೂ ಮನೆಗೆ ಹೋಗೋಕೆ ಜೊತೆ ಯಾರು ಇಲ್ಲ, ನೀವೇ ಡ್ರಾಪ್ ಮಾಡ್ಬಿಡಿ. ಡ್ರಾಪ್? ಡೋಂಟ್ ಗೋ. ಇಲ್ಲೇ ಇರಿ. ಐ ವಿಲ್ ಬ್ರಿಂಗ್ ಸ್ಕೂಟರ್. ಓ ಟುಡೇ ಐ ಆಮ್ ಲಕ್ಕಿ. ವಾಟ್ ಎ ಲಕ್ಕಿ ಮ್ಯಾನ್ ಐ ಆಮ್. ಕ್ಷಮಾ ನನ್ ಸ್ಕೂಟರ್ ಅಲ್ಲಿ ಹಿಂದ್ಗಡೆ ಕೂತ್ಕೊಂಡು. ಗೋ. ಕ್ಷಮಾ ವೇಟಿಂಗ್. ಗೋ ಯಾ ಗೋ. ಸ್ಟಾರ್ಟ್. ಕ್ಷಮಾ ವೇಟಿಂಗ್. ಸ್ಟಾರ್ಟ್ ಯಾ ಗೋ. ಅಯ್ಯೋ ಸ್ಟಾರ್ಟ್. ಕ್ಷಮಾ ವೇಟಿಂಗ್. ಯಾಕೆ ಓದಿತಾ ಇದೀಯಾ? ಅವ್ರ ಆಗ್ಲೇ ಹೋಗಾಯ್ತು. ಕ್ಷಮನ? ಅಯ್ಯೋ, ನನ್ನ ಲೈಫ್ ಅಲ್ಲಿ ಸಿಂಗಲ್ ಲಕ್ಕಿ ಚಾನ್ಸ್ ಸಿಕ್ಕಿತ್ತು, ಎಲ್ಲ ಸ್ಪೈಲ್ ಮಾಡ್ಬಿಟ್ಟ. ಯು ಬ್ಯಾಡ್ ಸ್ಕೂಟರ್, ಯು ಟೈರ್ ಡೈ, ಯು ಸೀಟ್ ಡೈ, ಯು ಮಿರರ್ ಡೈ, ಯು ಡೈ. ಕ್ಷಮಾ, ಕ್ಷಮಾ. ಓ ನೀರು. ಅಯ್ಯೋ, ಅರೆ ಎಷ್ಟೊಂದು ನೀರ್ ವೇಸ್ಟ್ ಆಗ್ತಾ ಇದೆ. ನ್ಯಾಷನಲ್ ವೇಸ್ಟ್. ಹೀಗೆ ನೀರ್ ವೇಸ್ಟ್ ಮಾಡ್ತಾ ಇದ್ರೆ BWSS ದೇವ್ರನ್ನ ಕರ್ಸ್ಬೇಕಾಗತ್ತೆ. ಅಳು ನಿಲ್ಸಿ ಮೇಡಮ್.
ಓ ಅಳು ಅಂಥದ್ದು ಏನಾಯ್ತೀಗ? ಯಾಕೀಗ ಅವಮಾನ ಮಾಡಿದ್ರೆ? ನಿಮ್ ಕಾಲೇಜ್ನಲ್ಲಿ ಎಲ್ರೂ ಓದ್ದವರು, ಅವ್ರಿಗೆ ಸಂಬಂಧಪಟ್ಟ ವಿಷಯನೇ ಮಾತಾಡ್ತಿರ್ತಾರೆ. ಅವ್ರ ಮಧ್ಯ ನಾನೇನ್ ಮಾಡ್ಲಿ? ನಾನೊಬ್ಬ ಆರ್ಡಿನರಿ ಗ್ರಾಜುಯೇಟ್, ನೀವೆಲ್ಲ ಡಬಲ್ ಟ್ರಿಪಲ್ ಗ್ರಾಜುಯೇಟ್ಸ್. ಅದು ಅಲ್ಲದೆ ನನಗೆ ನೈಟ್ ಡ್ಯೂಟಿ ಬೇರೆ ಇತ್ತು. ಯಾಕೆ ಹೀಗೆ ನೀವೇ ಚುಚ್ಕೊಂಡು ನೋಯಿಸ್ಕೊತೀರಾ? ನಾನ್ ನನ್ ಗಂಡ ಅಂತ ಹೆಮ್ಮೆಯಿಂದ ಎಲ್ರ ಮುಂದೆ ತೋರ್ಸ್ಕೋಬೇಕು ಅಂತಿದ್ದೆ. ನಾನಿರ್ಬೇಕಾದ್ರೆ ನಿಮ್ಗೇನ್ರಿ ಭಯ? ಚಿಕ್ಕಂದಿನ್ಲೂ ನನಗೆ ಜನರ ಜೊತೆ ಬೆರೆಯೋದಕ್ಕೆ ಭಯ ಕ್ಷಮ. ನಾನ್ ಕೆಲಸ ಮಾಡಿದ್ರೆ ತಾನೆ ಅಂತ ಸಮಸ್ಯೆ ಬರೋದು. ಅದಕ್ಕೆ ನಾನು ಹೇಳಿದ್ದು ಅವತ್ತೇ ಕೆಲಸ ಬಿಡ್ತೀನಿ ಅಂತ. ಕ್ಷಮ? ಏ ಕ್ಷಮ, ನಾನ್ ಕೆಲಸ ಬಿಡು ಅಂತ ಹೇಳಿದ್ನಾ? ಐ ಆಮ್ ರಿಯಲಿ ವೆರಿ ಸಾರಿ. ಇನ್ನೊಂದ್ಸಲ ಇಂಥ ವಿಚಾರ ನಮ್ಮಿಬ್ಬರ ಮಧ್ಯ ಬರಬಾರ್ದು. ನಾನ್ ಹೆಚ್ಚು ನೀವು ಕಮ್ಮಿ ಅಂತ ನಾನು ಯಾವತ್ತಾದ್ರೂ ಹೇಳಿದ್ದೀನ ರೀ? ಈ ತರ ಎಲ್ಲ ಮಾತಾಡಿ ಇಲ್ಲದೆಲ್ಲ ಯೋಚನೆ ಮಾಡಿ ಕೊರಗಬೇಡಿ. ಮಾಡ್ತೀನಿ ಬಿಡ್ರಪ್ಪ ನೀವು. ಆಯ್ತು, ನನ್ನ ಕೆಲಸ ಇದೆ, ಬೇರೆ ಪ್ರೋಗ್ರಾಮ್ ಇದೆ, ಬರ್ತೀನಿ. ಓಕೆ, ಆಯ್ತು, ಬಾಯ್. ಕ್ಷಮಾ, ಬಾ ನನ್ ಜೊತೆ. ನೀನ್ ಯಾಕೆ ಇಲ್ಲಿಗೆ ಬಂದೆ? ಇವತ್ತು ಆಯ್ತು ಪೂಜೆ ಅಲ್ವಾ, ನಿಮ್ಮನ್ ವಿಶ್ ಮಾಡಿ ಹೋಗೋಣ ಅಂತ ಬಂದೆ. ಹಾಗೆ ನಿಮ್ಮ ಆಫೀಸು, ಚೇಂಬರು ಎಲ್ಲ ನೋಡಿ ಹೋಗೋಣ ಅಂತ ಬಂದೆ. ಅದಕ್ಕೇನು ಅವಸರ ಇತ್ತು? ನಾನು ನಿಮ್ಗೊಂದು ಸರ್ಪ್ರೈಸ್ ಗಿಫ್ಟ್ ತಂದಿದ್ದೀನಿ, ಅದು ನಿಮ್ ಚೇಂಬರ್ಲಿ ಇಡ್ಬೇಕು. ಬನ್ನಿ, ನಡೀರಿ. ವಾವ್, ಬ್ಯೂಟಿಫುಲ್, ತುಂಬಾ ಚೆನ್ನಾಗಿದೆ ರೀ. ನೋಡ್ದೆ ತಾನೆ, ಹೋಗೋಣಪ್ಪ. ರೀ ರೀ, ಒಂದ್ ನಿಮಿಷ. ಈ ದಿನ ಇದೇ ಸೀಟ್ ನಲ್ಲಿ ತಾನೇ ಕೂತ್ಕೊಳ್ಳೋದು. ನಾನಿವತ್ತು ಅದನ್ನ ನೋಡ್ಬೇಕು. ನೀವು ಮ್ಯಾನೇಜರ್ ಅಲ್ವಾ, ಫೋಟೋದಲ್ಲಿ ಹ್ಯಾಕ್ ಕಾಣ್ತಿರೋ ನೋಡ್ಬೇಕು ಅಂತ ಆಸೆ. ಒಂದೇ ಒಂದ್ ಫೋಟೋ ತೆಗಿತೀನಿ. ನಿಮ್ಗೊಂದು ಸ್ಪೆಷಲ್ ಪ್ರೆಸೆಂಟೇಶನ್ ತಂದಿದ್ದೀನಿ. ನೀವು ಆಫೀಸ್ನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೂ ಕೂಡ ಮನೆ, ಹೆಂಡತಿ, ಮಕ್ಕಳು, ಈಗಲ್ಲ ಮುಂದೆ ಆದಾಗ ಯಾವಾಗ್ಲೂ ನಮ್ಮನ್ನ ಜ್ಞಾಪಿಸ್ಕೊತಾ ಇರ್ಬೇಕು ಅಂತ ಈ ತುಂಬಿದ ಮನೆ ಕೊಡ್ತಾ ಇದ್ದೀನಿ. ಕರೆಂಟ್ ಎಷ್ಟೊತ್ತಿಗೆ ಬರುತ್ತೆ ರೀ? ತುಂಬಾ ಶೆಕೆ ಆಗ್ತಾ ಇದೆ. ಅಯ್ಯೋ, ಹೊರಗಡೆ ನೋಡಕ್ ಎಷ್ಟು ಚೆನ್ನಾಗಿದ್ದೀರಿ. ಈ ಬಾಗಿಲು ತೆಗೆದ್ರೆ ಸಾಕು, ನೀವ್ ಎಸಿ ಹಾಕೋದೇ ಬೇಡ. ನಿಮ್ ಅಂಡರ್ನಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ರೀ? ಬರೋ ಇಲ್ಲಿ. ಎಷ್ಟೋ ಧೈರ್ಯ ನಿನಗೆ ನನ್ ಚೇಂಬರ್ ಅಲ್ಲಿ ಕೂತ್ಕೊಳ್ಳಕ್ಕೆ? ಒಬ್ಬ ದರಿದ್ರ ಚಪರಾಸಿ ನೀನು. ನಾನು ಹೇಳಿದ ಒಂದ್ ಸಣ್ಣ ಕೆಲಸನೂ ಮಾಡೋ ಯೋಗ್ಯತೆ ಇಲ್ಲ ನಿನಗೆ. ನಿನ್ನೆ ರಾತ್ರಿ ಒಂದ್ ಲೆಟರ್ ಟೈಪ್ ಮಾಡಿ ಫ್ಯಾಕ್ಸ್ ಮಾಡು ಅಂದ್ರೆ ಮಾಡ್ಲಿಲ್ಲ ನೀನು. ಸರ್, ಐ ಆಮ್ ಸಾರಿ. ಅದಲ್ದೆ ನನ್ ಚೇರ್ ಮೇಲೆ ಕೂತ್ಕೊಂಡು ದಿಮಾಕ್ ಮಾಡ್ತೀಯಾ? ನಿಮ್ಮನ್ನೆಲ್ಲ ಚಪ್ಪಲಿ ಬಿಡೋ ಜಾಗದಲ್ಲಿ ಇಡ್ಬೇಕು. ನಾಡಿ ಫುಲ್ ಎಲ್ಲಿ ಹೋಗುತ್ತೆ ನಿಮ್ ತಿರ್ಪೆ ಬುದ್ಧಿ? ದಿಸ್ ಲೋ ಡೌನ್ ಲೇಬರ್ ಮೆಂಟಾಲಿಟಿ. This is the last and final warning to you. ಯಾರಿವ್ರು? ನನ್ನ ವೈಫ್. ನಮಸ್ಕಾರಮ್ಮ. ಊಟ ಮಾಡಿಸಿ ಕಳಿಸ್ಕೊಡಿ. ಇನ್ನೊಂದ್ ಸ್ವಲ್ಪ ಹಾಕಿ ಅಣ್ಣ. ಹಾಕ್ತಷ್ಟು ತಿಂದು ಎದ್ದೋಗಯ್ಯ. ಏನೋ ಧರ್ಮಕ್ಕೆ ಅಂತ ಹಾಕಿದ್ರೆ ಅನ್ನ ಕಾಣ್ತಿರೋ ತರ ಆಡ್ತೀಯಲ್ಲ. ಯೋ, ಎಷ್ಟೊತ್ತು ಊಟ ಮಾಡ್ತೀಯ? ಸಾಹೇಬ್ರ ಕರಿತಿದ್ರೆ ಯಾವ್ದು ಲೆಟರ್ ಟೈಪ್ ಮಾಡ್ಬೇಕಂತ ಎದ್ದೋಗಯ್ಯ. ಓದ್ಬಿಟ್ಟ. ನಾನ್ ಮಾಡಿದ ತಪ್ಪಿಗೆ ಏನ್ ಬೇಕಾದ್ರೂ ಶಿಕ್ಷೆ ಕೊಡು.
ಬೇಕಾದ್ರೆ ನಿನ್ ಕಾಲಿಗೆ ಬೀಳ್ತೀನಿ. ಕೋಪಿಸ್ಕೊಂಡ್ರೆ ನಾನ್ ಮ್ಯಾನೇಜರ್ ಆಗ್ಬಿಡ್ತೀನಾ? ಯಾಕೆ ಸುಳ್ಳು ಹೇಳಿದ್ರಿ? ಹೆದರಿಕೆ ಕ್ಷಮ, ಹೆದರಿಕೆ. ಎಂತ ಹೆದರಿಕೆ? ಪ್ರೀತಿ ಮಾಡುವಾಗಿರ್ಲಿಲ್ವಾ? ಸಿಕ್ಕ ಪ್ರೀತಿ ಎಲ್ಲಿ ದೂರ ಹೋಗುತ್ತೋ ಅನ್ನೋ ಭಯ. ನಿಜ ಹೇಳಿದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ನಾನ್ ನಿಜ ಹೇಳಿದ್ರೆ ನೀನ್ ನನ್ ಪ್ರೀತಿಸ್ತಿದ್ಯಾ? ಪ್ರೀತಿಗೆ ಹೃದಯ ಬೇಕು ರೀ, ಮದುವೆ ಅಲ್ಲ. ನನಗನ್ಸತ್ತೆ ನಾನ್ ನಿನಗೆ ಸರಿಯಾದ ಜೋಡಿ ಅಲ್ಲ ಅಂತ. ಯಾಕೆ ಹೀಗಂತೀರಾ? ಬೇಕಾದ್ರೆ ನನ್ನ ಡೈವರ್ಸ್ ಮಾಡ್ಬಿಡು. ಇನ್ನೊಂದ್ಸಲ ಹೇಗ್ ಮಾತಾಡ್ಬೇಡಿ. ನೀವು ಸುಳ್ಳು ಹೇಳಿದ್ರಲ್ಲ ಅಂತ ಬೇಜಾರಾಯ್ತು ಅಷ್ಟೇ. ಹಾಗಾದ್ರೆ ನಿನ್ನ ಕ್ಷಮಿಸಿದೀಯಾ? ನಾನ್ ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ ರೀ. ರೀ, ನಾನು ಕೇಳ್ತೀನಿ, ಕೊಡ್ತೀರಾ? ಹೇಳು. ನನ್ಗೊಂದ್ ಮಗು ಬೇಕು. ಇಷ್ಟ ಬೇಕ್ಯಾಕೆ? ನಾನೇನು ಬೋರನ್ನ? ಇನ್ನೊಂದೆರಡು ವರ್ಷ ಮಜವಾಗಿರೋಣ. ಮೊದ್ಲು ನನ್ ಪ್ರಾಬ್ಲಮ್ಸ್ ಎಲ್ಲ ಮುಗಿಲಿ. ಏನ್ ಪ್ರಾಬ್ಲಮ್ಸ್? ಜಯ ಮದುವೆ, ಆಫೀಸಲ್ಲಿ ಸ್ವಲ್ಪ ಸಾಲ ಇದೆ, ಅದೆಲ್ಲ ಮುಗಿಲಿ. ಆಮೇಲೆ ಒಂದ್ಯಾಕೆ ಒಂದ್ ಕ್ರಿಕೆಟ್ ಟೀಮ್ನೇ ಕೊಡ್ತೇನೆ. ಓಕೆನಾ? ಏನ್ ಕ್ಷಮ, ಏನಾದ್ರೂ ಹೊಸ ಸುದ್ದಿ ಏನಾದ್ರೂ ಇದ್ಯಾ? ಸುದ್ದಿ ಹೇಳೋಕ್ ನಾನೇನ್ ಆಕಾಶವಾಣಿನ? ಹಾಗಲ್ಲ, ಮದ್ವೆಗೆ 2 ವರ್ಷ ಆಯ್ತಲ್ಲ, ಮಕ್ಳು ಮರಿ ಅಂತ ಏನಾದ್ರು? ಇನ್ನೂ ಇಲ್ಲ. ಯಾಕೆ? ಪ್ರಾಬ್ಲಮಾ? ಪ್ರಾಬ್ಲಮ್ ಏನಿಲ್ಲಪ್ಪ. ಡಾಕ್ಟರ್ ಹತ್ರ ತೋರಿಸ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ಡಾಕ್ಟರ್ ಯಾಕೆ ಇಷ್ಟು ಬೇಗ ಅಂತ ನಾನೇ ಸುಮ್ಮನಿದ್ದೀನಿ. ಎಲ್ಲೋ ಹೊಸ ಕಾರ್ ಬರುತ್ತೆ ಅಂತ ಹೇಳಿದೆ. ಬ್ಯಾಂಕ್ ಲೋನ್ ಸ್ಯಾಂಕ್ಷನ್ ಆಗಿದೆ, ಇನ್ನೇನ್ ಬಂದ್ಬಿಡುತ್ತೆ ಒಂದ್ ವಾರದಲ್ಲಿ. ಹಾಗಾದ್ರೆ ಇನ್ಮೇಲೆ ಗಂಡ ಹೆಂಡತಿ ರೊಮ್ಯಾನ್ಸ್ ಕಾರ್ ಅಲ್ಲ, ಫ್ರಂಟ್ ಸೀಟ್ ಅಲ್ಲೋ ಬ್ಯಾಕ್ ಸೀಟ್ ಅಲ್ಲೋ. ಬನ್ನಿ ಕ್ಷಮಾರೆ, ಈ ಮಗುಗ್ ನಿಮ್ ಹೆಸರು ಇಡೋಣ ಅಂತ. ಅಯ್ಯೋ, ನನ್ನ ಹೆಸರು ಮಾತ್ರ ಬೇಡಮ್ಮ. ಕ್ಷಮ ಅಂದ್ರೆ ಕ್ಷಮಿಸ್ಬಿಡೋಳು ಅಂತ ಆಗುತ್ತೆ. ಒಂದ್ ಕೆಲಸ ಮಾಡಿ, ನೀವೇ ಯಾವ್ದಾದ್ರು ಬೇರೆ ಹೆಸರು ಹೇಳಿ. ವಯಸ್ಸಿರಿ ಅಂತ ಇಡಿ. ವಾವ್, ನಿಮ್ ಮನೆ ಯಾವಾಗ್ಲೂ ಸಿರಿ ತುಂಬಿರ್ಲಿ. ರೀ, ಯಾಕೊಬ್ರೆ ಕುತ್ಕೊಂಡಿದ್ದೀರಾ? ನಾನ್ ಮೊದ್ಲೇ ಹೇಳಿರ್ಲಿಲ್ವಾ ನಾನ್ ಬರಲ್ಲ, ಇದೆಲ್ಲ ನಂಗೆ ಸರಿ ಹೋಗಲ್ಲ ಅಂತ? ನಾವು ಹೋಗೋಣ ನಡಿ. ಹಾಗೆ ಹೋದ್ರೆ ಚೆನ್ನಾಗಿರಲ್ಲ. ನಾನು ನಿಮ್ ಜೊತೆ ಬಂದ್ಬಿಡ್ತೀನಿ. ಊಟ ಮುಗಿದ್ ಕೂಡಲೇ ಹೊರಟು ಬಿಡೋಣ. ಒಂದ್ ನಿಮಿಷ ಬರ್ತೀರಾ? ಯಾಕೆ? ಬಹಳ ಜನ ಗೆಸ್ಟ್ ಬಂದಿದ್ದಾರೆ, ಊಟಕ್ಕೆ ಅರೇಂಜ್ ಮಾಡ್ಬೇಕು. ಒಂದ್ 5 ನಿಮಿಷ ಬಂದ್ಬಿಟ್ಟೆ. ಇಲ್ಲ, ದಯವಿಟ್ಟು ಬನ್ನಿ ಪ್ಲೀಸ್, ಬನ್ನಿ. ಅದು ಈಗ ಬಂದ್ಬಿಡ್ತೀನಿ ರೀ. ಬನ್ನಿ, ಎಲ್ಲ ಊಟ ಕೇಳಿ. ಒಂದ್ ನಿಮಿಷ, ಆಟ ಮುಗಿಸ್ ಬರ್ತೇವೆ. ಇಲ್ಲಿ ಶ್ರೀನಾಥ್ ಕೂತಿದ್ರಲ್ಲ, ಎಲ್ಲಿ ಹೋದ್ರು? ಪಾಪ, ನಮ್ ಜೊತೆ ಸೇರಕ್ಕೆ ಅವನ್ಗೆ ಅಳುಕು ಎಲ್ಲ ಹಾಳಾಗೋದ್ನ ಯಾರಿಗ್ ಗೊತ್ತು. ನಡೀರಯ್ಯ, ಹೊಟ್ಟೆ ಹಸಿದಿದೆ, ಊಟ ಮಾಡೋಣ. ಒಂದ್ ನಿಮಿಷ, ಏನ್ ಇಷ್ಟ ಬೇಗ ಹೊರಟ್ಬಿಟ್ರಿ? ಊಟ ಕೂಡ ಮಾಡದೆ ಹೋಗ್ತಾ ಇದ್ರಲ್ಲ? ನಾನ್ ಮನೆಗೆ ಹೋಗ್ಬೇಕು. ಅಲ್ಲ, ಒಂದ್ ನಿಮಿಷ, ಏನ್ ಸಮಾಚಾರ? ದಯವಿಟ್ಟು ನನ್ನೇನು ಕೇಳ್ಬೇಡಿ. ನಾನು